ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ನೀವು ಆಲ್ರೆಡಿ ಜೆಮಿನಿಯಲ್ಲಿ ಎಐ ಮುಖಾಂತರ ಫೋಟೋನ ಕ್ರಿಯೇಟ್ ಮಾಡಿರ್ತಾರ. ನೀವು ಒಂದು ಎರಡು ಎಫೆಕ್ಟ್ನ ಅಂದ್ರೆ ಒಂದು ಎರಡು ಪ್ರಾಂಪ್ಟ್ನ ಹಾಕಿ ನಾರ್ಮಲ್ ಆಗಿ ಎಲ್ಲರೂ ಮಾಡಿದ್ರಲ್ಲ ಆ ರೀತಿ ನೀವು ಎಡಿಟಿಂಗ್ನ ಮಾಡ್ಕೊಂಡಿದ್ರಿ. ಇವಾಗ ನಿಮ್ಗೆ ಅನ್ಲಿಮಿಟೆಡ್, ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಪ್ರಾಂಪ್ಟ್ನ ನೀವು ಆರಾಮಾಗಿ ತಗೋಬಹುದು. ಸೊ ಅದು ಎಲ್ಲಿ ಮತ್ತೆ ಯಾವ ರೀತಿ ಎಡಿಟಿಂಗ್ ಮಾಡೋಂಥ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ನ ಮಾಡಿ, ಆಯ್ತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೆ ಅನ್ಲಿಮಿಟೆಡ್ ಪ್ರಾಂಪ್ಟ್ ಅಂತ ಹೇಳಿದೆ, ನಿಮ್ಗೆ ಎಷ್ಟು ಬೇಕಷ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫಸ್ಟ್ ಪ್ರಾಂಪ್ಟ್ನ ಯಾವ ರೀತಿ ಅದ್ರಲ್ಲಿ ಪ್ರಾಂಪ್ಟ್ ಬರುತ್ತೆ ನೋಡಿ, ಅಲ್ಲಿ ಪೇಸ್ಟ್ ಮಾಡಿದ ಮೇಲೆ ಅದು ಎಡಿಟಿಂಗ್ ಆಗುತ್ತೆ. ಅವು ಎಲ್ಲಿ ಸಿಗ್ತವೆ ಅನ್ಲಿಮಿಟೆಡ್, ನಿಮ್ಗೆ ಎಷ್ಟು ಬೇಕಷ್ಟು ನೀವು ತಗೋಬಹುದು. ಸೊ ಎಲ್ಲಿ ಅಂತ ನೋಡೋ ಬನ್ನಿ. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ನಾವು ಇವಾಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೆಮಿನಿ ಎ ಅಂತ ನೀವು ಸರ್ಚ್ ಮಾಡಬೇಕು. ಇವಾಗ ನಾನು ಜೆಮಿನಿ ಎ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಪ್ರಾಂಪ್ಟ್ ಇದಾವೆ. ಸೊ ಫೋಟೋಸ್ ಅಷ್ಟು ಇದಾವೆ. ಪ್ರಾಂಪ್ಟ್ ಎಲ್ಲಿದೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಇಲ್ಲಿ ನೋಡಿ. ಸೊ ನೀವು ಯಾವ್ದಾದ್ರು ಒಂದು ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇದು ಬ್ಲಾಕ್ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ. ಸೊ ಈ ರೀತಿ ನೀವು ಪ್ರಾಂಪ್ಟ್ನ ಹಾಕಿ ಎಡಿಟಿಂಗ್ ನ ಮಾಡ್ಕೋಬಹುದು. ಪ್ರಾಂಪ್ಟ್ ಎಲ್ಲಿದೆಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಸೈಡ್ ಸ್ಕ್ರೋಲ್ ಮಾಡಿ. ಸೈಡ್ ಸ್ಕ್ರೋಲ್ ಮಾಡಿದ್ಮೇಲೆ ನೋಡಿ ಪ್ರಾಂಪ್ಟ್ ಅಂತ ಬರ್ತಾ ಇದೆ. ಇಲ್ಲೇ ಇದೆ ಪ್ರಾಂಪ್ಟ್. ಮತ್ತೆ ಈಗ ಹೇಗಪ್ಪ ಇದನ್ನ ಕಾಪಿ ಮಾಡ್ಕೊಳ್ಳೋದು ಅಂದ್ರೆ, ಇದು ಜಸ್ಟ್ ನೀವು ಡೌನ್ಲೋಡ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಸ್ಕ್ರೀನ್ ಶಾಟ್ ಆದ್ರೂ ತಗೋಬಹುದು. ನಾನು ಇವಾಗ ಸ್ಕ್ರೀನ್ ಶಾಟ್ ತಗೊಂತೀನಿ. ಸ್ಕ್ರೀನ್ ಶಾಟ್ ತಗೊಂಡು ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಗ್ಯಾಲರಿಗೆ ಹೋಗ್ಬೇಕು. ಇವಾಗ ನಾನು ಗ್ಯಾಲರಿಯಲ್ಲಿ ಓಪನ್ ಮಾಡ್ಕೊತೀನಿ. ಗ್ಯಾಲರಿಯಲ್ಲಿ ಓಪನ್ ಮಾಡ್ಕೊಂಡು ನೀವು ಕೆಲವೊಬ್ರು ಇದನ್ನ ನೋಡಿ ಟೈಪ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಟೈಪ್ ಮಾಡೋಕೆ ಟೈಮ್ ಇಲ್ಲಪ್ಪ ಅಂದ್ರೆ ಗೂಗಲ್ ಲೆನ್ಸ್ ಅಂತ ಬರುತ್ತೆ, ಎಲ್ಲರ ಫೋನಲ್ಲಿ ಇರುತ್ತೆ. ಗೂಗಲ್ ಲೆನ್ಸ್ಗೆ ಇದನ್ನ ಫೋಟೋನ ಹಾಕಿ, ಗೂಗಲ್ ಲೆನ್ಸ್ಗೆ ಫೋಟೋ ಹಾಕಿದ್ರಪ್ಪ ಅಂದ್ರೆ ನಿಮ್ಗೆ ಅದನ್ನ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳಕ್ಕೆ ಅವೈಲೇಬಲ್ ಆಗುತ್ತೆ ಅದು. ಇವಾಗ ನಾನು ಯಾವ್ದಾದ್ರು ಒಂದು ಪ್ರಾಂಪ್ಟ್ನ ಕಾಪಿ ಮಾಡ್ಕೊತೀನಿ. ಇವಾಗ ನೋಡಿ ಗೂಗಲ್ ಲೆನ್ಸ್ ಹಾಕಿದ್ದೀನಿ, ಇದನ್ನ ಕಾಪಿ ಮಾಡ್ಕೊತೀನಿ. ಇವಾಗ ಜಸ್ಟ್ ಇಷ್ಟೇ, ನೀವು ಆರಾಮಾಗಿ ಪ್ರಾಂಪ್ಟ್ನ ಕಾಪಿ ಮಾಡ್ಕೋಬಹುದು. ಇವಾಗ ಬನ್ನಿ, ನಿಮ್ಗೆ ಎಷ್ಟು ಬೇಕಷ್ಟು ನೀವು ಅಲ್ಲಿದಾವೆ ನೋಡಿದ್ರಲ್ಲ. ಸೊ ನಿಮ್ಗೆ ಎಷ್ಟು ಬೇಕು ನೀವು ಅನ್ಲಿಮಿಟೆಡ್ ಆಗಿ ನೀವು ಪ್ರಾಂಪ್ಟ್ನ ಕಾಪಿ ಮಾಡ್ಕೋಬಹುದು. ನಿಮಗೆ ಬ್ಯಾಕ್ ಬಂದು ನೀವು ಇನ್ಸ್ಟಾಗ್ರಾಮಿಗೆ ಹೋದ್ರಪ್ಪ ಅಂದ್ರೆ ಮತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತವೆ. ಇವಾಗ ಯಾವ ರೀತಿ ಎಡಿಟಿಂಗ್ ಮಾಡೋ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾ ಏನ್ ಮಾಡ್ತೀನಪ್ಪ ಅಂದ್ರೆ, ಇವಾಗ ಗೂಗಲ್ ಹೋಗ್ತೀನಿ. ನಿಮ್ಗೆ ಆಲ್ರೆಡಿ ಎಡಿಟಿಂಗ್ ಮಾಡೋದು ಗೊತ್ತಿದೆಯಪ್ಪ ಅಂದ್ರೆ ನೀವು ಜಸ್ಟ್ ಈ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ ನೀವು ಪ್ರಾಂಪ್ಟ್ನ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಎಡಿಟಿಂಗ್ ಮಾಡೋಕ್ಕೂ ಕಲ್ಕೋಬೇಕಪ್ಪ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ನೀವು ಗೂಗಲ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಗೂಗಲ್ನ ಓಪನ್ ಮಾಡ್ಕೊತೀನಿ. ಗೂಗಲ್ ಓಪನ್ ಮಾಡ್ಕೊಂಡು ಜೆಮಿನಿ ಎ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಫಸ್ಟ್ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ತಗೊಳ್ಳೋದಾದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಪ್ಲಸ್ ಸೆಕೆಂಡ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ ಅದು ಇಮೇಜ್ನ. ನಿಮ್ಗೆ ಯಾವ ಫೋಟೋ ಎಡಿಟಿಂಗ್ ಮಾಡ್ಕೋಬೇಕು ನೋಡಿ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ಗ್ಯಾಲರಿ ಓಪನ್ ಆದ್ಮೇಲೆ ಇಲ್ಲಿ ನಿಮ್ಗೆ ಯಾವ ಬೇಕು ನೋಡಿ ಫೋಟೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವ್ದಾದ್ರು ಒಂದು ಸೆಲೆಕ್ಟ್ನ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಸ್ಟಾರ್ಟ್ ಟೈಪಿಂಗ್ ಪ್ರಾಂಪ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅವಾಗಲೇ ನಾವು ಕಾಪಿ ಮಾಡ್ಕೊಂಡ್ ಬಂದಲ್ಲ, ಇದನ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಇವಾಗ ನಾನು ಪೇಸ್ಟ್ನ ಮಾಡ್ತೀನಿ. ಪೇಸ್ಟ್ ಮಾಡಿ ಕೆಳಗಡೆ ನೋಡಿ ಇಲ್ಲಿ ಒಂದು ಯೆಲ್ಲೋ ಕಲರ್ ಯಾರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ. ವೇಟ್ ಮಾಡಿದಾದ್ಮೇಲೆ ಒಂದು 10 ಸೆಕೆಂಡ್ 15 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದಾದ್ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡು ಫೋಟೋ ರೆಡಿಯಾಗಿ ಬಂತು. ಸೊ ಈ ರೀತಿ ಬ್ಲ್ಯಾಕ್ ಒಂದು ನಾನು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡಿದ್ನಲ್ಲ, ಆ ಫೋಟೋ ರೆಡಿಯಾಗಿ ಬಂತು. ಜಸ್ಟ್ ಏನಿಲ್ಲ, ಅದ್ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಇಮೇಜ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ನೋಡಿದ್ರಲ್ಲ ಯಾವ ರೀತಿ ನಾವು ಅನ್ಲಿಮಿಟೆಡ್ ಪ್ರಾಂಪ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತೇಳಿ ನಿಮ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.